ಹಾಯ್ ಮೆಟ್ಟಿ ಜನರ ಮನದ ನಾಯಕ. ನಮಸ್ಕಾರ ಗೆಳೆಯರೇ, ನಮ್ಮ ಟೆಕ್ಎಲ್ಜಿಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ನಾಯಕ. ಜನರ ಹತ್ತಿರ ಹೋಗಿ ಅವರ ಮಾತು ಕೇಳುವ, ಸಾಲು ಸಾಲು ಮನೆಗಳಿಗೆ ಹೋಗಿ ಸಮಸ್ಯೆ ಪರಿಹರಿಸುವ ನಾಯಕ ಎಚ್.ವೈ. ಮೆಟ್ಟಿ ಅವರ ಜೀವನ ಕಥೆ. ಬಾಲ್ಯದ ಆರಂಭ 1964ರಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬ್ಬನಾಳೆಂಬ ಸಣ್ಣ ಗ್ರಾಮದಲ್ಲಿ ಒಂದು ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಜನಿಸಿದವರು ಹಳ್ಳಪ್ಪ ಯಲ್ಲಪ್ಪ ಮೆಟ್ಟಿ. ಬಾಲ್ಯದಲ್ಲಿಯೇ ಬಡತನ, ಬೆವರು, ಹೋರಾಟ, ಭತ್ತದ ಹೊಲ, ರೈತನ ನೋವು ಇವೆಲ್ಲವನ್ನು ಅವರು ಕಣ್ಣಾರೆ ನೋಡಿದ್ದರು. ಆದ್ದರಿಂದ ಅವರಿಗೆ ಜನರ ಜೀವನ ಹೇಗಿರುತ್ತದೆ ಅನ್ನುವುದು ಪುಸ್ತಕದಲ್ಲಿ ಅಲ್ಲ, ಜೀವನದಲ್ಲೇ ಕಲಿತು ಬಂದದ್ದು. ಪದವಿ ಕ್ಯಾಪ್ ಶಿಕ್ಷಣ ಮತ್ತು ಗುಣ ತೋರಿಕೆ. ಓದುತ್ತಿರುವಾಗಲೇ ಅವರು ವಿದ್ಯಾರ್ಥಿ ನಾಯಕತ್ವ ತೋರಿಸಿದರು. ಸ್ವಭಾವದಲ್ಲಿ ಸಾಧಾರಣ, ಮಾತಿನಲ್ಲಿ ನೆಪ ಇಲ್ಲ. ಸಮಸ್ಯೆ ಬಂದರೆ ನೇರವಾಗಿ ಎದುರಿಸುವ ಧೈರ್ಯ. ಜನ ಕಷ್ಟದಲ್ಲಿ ಇದ್ದರೆ ಮೆಟ್ಟಿ ಅವರು ಓಡಿಹೋಗಿ ಸಹಾಯ ಮಾಡುತ್ತಿದ್ದರು. ಅದೇ ಕಾರಣಕ್ಕೆ ಜನರು ಅವರನ್ನು ನಮ್ಮ ಮನೆತನದ ನಾಯಕ ಎಂದು ಕರೆಯುವವರಾದರು. ಮಾದರಿ ಕಟ್ಟಡ ರಾಜಕೀಯ ಪ್ರವೇಶ. ಮೆಟ್ಟಿ ಅವರು ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು. ಪಕ್ಷದಲ್ಲಿ ಸ್ಥಾನ ಪಡೆಯುವುದು, ಕುರ್ಚಿ ಪಡೆಯುವುದು ಇವು ಅವರ ಗುರಿಯಲ್ಲ. ಅವರ ಗುರಿ ಜನರ ಸಮಸ್ಯೆಗಳನ್ನು ಕೇಳುವುದು, ಜನರ ಪರ ಹೋರಾಟ ಮಾಡುವುದು, ಎಂಎಲ್ಎ ಆಗಿ ಗೆಲುವು. ಜನರ ಪ್ರೀತಿ ಹೆಚ್ಚಾದಂತೆ ಮೆಟ್ಟಿ ಅವರು ವಿಧಾನಸಭೆಯ ಸದಸ್ಯ ಆಗಿ ಆಯ್ಕೆಯಾದರು. ಹಲವು ಬಾರಿ ಬಾಗಲಕೋಟೆ, ಬದಾಮಿ, ರಬ್ಬನಾಳ ಪ್ರದೇಶಗಳಿಂದ ಗೆದ್ದರು. ಜನರ ಮನೆಗೆ ಹೋಗಿ ಕೇಳುವುದು, ಸಮಸ್ಯೆ ಕೇಳಿದ್ದನ್ನು ಮುಂದಿನ ದಿನವೇ ಪರಿಹರಿಸುವುದು. ಅವರ ಶೈಲಿಯಲ್ಲಿ ಏರಿಕೆ, ಗಡಿಬಿಡಿ ಇರಲಿಲ್ಲ. ನೆಕ್ಟೈ ಸಚಿವ ಸ್ಥಾನ. ನಂತರ ಅವರು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಪಟ್ಟಣಾಭಿವೃದ್ಧಿ ಇಲಾಖೆ, ಗ್ರಾಮೀಣ ನೀರಾವರಿ, ಜಲ ಸಂಪನ್ಮೂಲ ಯೋಜನೆಗಳು, ಮುಖ್ಯವಾಗಿ ರೈತರು ಮತ್ತು ನೀರಿನ ಸಮಸ್ಯೆ ಅವರಿಗೆ ಹೃದಯದ ವಿಚಾರ. ಬಾಗಲಕೋಟೆ ಪ್ರದೇಶಕ್ಕೆ ಕೆರೆ, ಕಾಲುವೆ, ಪಾನೀಯ ನೀರು, ರಸ್ತೆ, ಆಸ್ಪತ್ರೆ, ಶಾಲೆ ಇವುಗಳ ಅಭಿವೃದ್ಧಿಗೆ ಅವರು ಬೃಹತ್ ಪ್ರಯತ್ನ ಮಾಡಿದರು. ಕೆಂಪು ಹೃದಯ ಜನರ ಮನದ ನಾಯಕ. ಇವರಲ್ಲಿ ಅಧಿಕಾರ ಇದ್ದರೂ ಅಹಂಕಾರ ಇರಲಿಲ್ಲ. ಕಾರ್ಯಾಲಯದಲ್ಲಿಲ್ಲದಿದ್ದರೂ ಜನರ ಮನೆಗಳ ಬಾಗಿಲಲ್ಲಿ, ಹಬ್ಬ ಸಂಭ್ರಮಗಳಲ್ಲಿ, ಕಷ್ಟದ ಸಮಯದಲ್ಲಿ ನೇರವಾಗಿ ಕಾಣಬಹುದಾಗಿದೆ. ಮಿನುಗುವ ನಕ್ಷತ್ರ ಅವರ ಸಂದೇಶ. ನಾಯಕನಾಗುವುದು ಹುದ್ದೆಯಿಂದಲ್ಲ, ಜನರ ಹೃದಯದಲ್ಲಿ ಸ್ಥಾನ ಪಡೆದಾಗ ಮಾತ್ರ.